ಹಲೋ ಎವ್ರಿವನ್, ಈ ಚಿಕನ್ ಗ್ರೇವಿ ಬಗ್ಗೆ ನಾನು ಹೇಳೋದಲ್ಲ, ಒಂದ್ಸಲ ನೀವೇ ಟ್ರೈ ಮಾಡಿ ನೋಡಿ. ಇದಕ್ಕೆ ಹಾಕೋ ಮಸಾಲ ಆಗಿರ್ಬೋದು ಅಂಡ್ ಟೇಸ್ಟ್ ಆಗಿರ್ಬೋದು ನಿಜಕ್ಕೂ ಡಿಫ್ರೆಂಟ್ ಆಗಿರುತ್ತೆ. ಈ ಚಿಕನ್ ಗ್ರೇವಿಗೆ ಕಾಂಬಿನೇಷನ್ ಆಗಿ ಪ್ಲೇನ್ ರೈಸ್, ಬಗಾರಾ ರೈಸ್, ಜೀರಾ ರೈಸ್, ರೋಟಿ, ಚಪಾತಿ, ಮುದ್ದೆ ಎಲ್ಲವೂ ಸೆಟ್ ಆಗುತ್ತೆ. ಅಂಡ್ ಇದಕ್ಕೆ ಆಗೋ ಇಂಗ್ರೀಡಿಯೆಂಟ್ ಸಹ ಈಸಿಯಾಗಿ ಮನೆಯಲ್ಲೇ ಸಿಗುತ್ತೆ ಅಂಡ್ ಮಾಡ್ಕೊಳ್ಳೋದು ಸಹ ವೆರಿ ಈಸಿ. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಓಕೆ, ಲೆಟ್ಸ್ ಬಿಗಿನ್. ಸೊ ಈ ಚಿಕನ್ ಗ್ರೇವಿನ ನಾವು ಕುಕ್ಕರ್ ಅಲ್ಲೇ ಮಾಡ್ಕೊಂಡ್ಬಿಡೋಣ. ಒಂದು 15ರಿಂದ 20 ನಿಮಿಷದ ಒಳಗೆ ಮಾಡ್ಕೋಬಹುದು. ಮೊದಲಿಗೆ ಕುಕ್ಕರ್ಗೆ ಒಂದು 5ರಿಂದ 6 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ, ನಂತರ ಒಂದು ಚಿಕ್ಕ ಈರುಳ್ಳಿನ ಉದ್ದುದ್ದಾಗೆ ಕಟ್ ಮಾಡ್ಕೊಂಡು ಹಾಕಿ, ಹಾಗೆ ಒಂದು 3ರಿಂದ 4 ಹಸಿಮೆಣಸಿನಕಾಯಿನ ಸ್ಪ್ಲಿಟ್ ಮಾಡ್ಕೊಂಡು ಹಾಕಿ. ಇಲ್ಲಿ ನಾನು ಒಂದು ಅರ್ಧ ಕಿಲೋ ಅಷ್ಟು ಚಿಕನ್ ನ ತಗೊಂಡಿದ್ದೀನಿ, ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈರುಳ್ಳಿ ಹಾಗೆ ಹಸಿಮೆಣಸಿನಕಾಯಿ ಬೆಂದ ನಂತರ ಇದಕ್ಕೆ ಚಿಕನ್ ನ ಆಡ್ ಮಾಡ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪುನ ಆಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಕಲ್ಲುಪ್ಪುನ ಆಡ್ ಮಾಡ್ಕೊಂಡಿದ್ದೀನಿ, ನಿಮಗೆ ಬೇಕಿದ್ರೆ ನೈಸ್ ಉಪ್ಪು ಸಹ ಆಡ್ ಮಾಡ್ಕೋಬಹುದು. ಸೊ ಒಂದ್ ಒಳ್ಳೆ ಮಿಕ್ಸ್ ನ ಕೊಟ್ಟು ಲೋ ಫ್ಲೇಮ್ ಅಲ್ಲೇ ಒಂದ್ 2 ನಿಮಿಷ ಬಿಡಿ. ಸೊ ಚಿಕನ್ ಅಲ್ಲಿರೋ ನೀರಿನಂಶ ಎಲ್ಲವೂ ಸ್ವಲ್ಪ ಡ್ರೈ ಆಗ್ಲಿ. ಅಷ್ಟರಲ್ಲಿ ನಾವು ಈ ಚಿಕನ್ ಗ್ರೇವಿಯ ಟೇಸ್ಟ್ ಎನ್ಹಾನ್ಸರ್ ಮಸಾಲನ ರೆಡಿ ಮಾಡ್ಕೊಳ್ಳೋಣ. ಓಕೆ, ಒಂದು ಪ್ಯಾನ್ ಗೆ 1 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ, ಒಂದು ಸ್ಮಾಲ್ ಸೈಜ್ ಈರುಳ್ಳಿನ ಚಾಪ್ ಮಾಡ್ಕೊಂಡು ಹಾಕಿ. ಸೊ ಈರುಳ್ಳಿ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಟರ್ನ್ ಆಗ್ತಿದ್ದ ಹಾಗೆ ಇದಕ್ಕೆ ಒಂದು ಮೀಡಿಯಂ ಸೈಜ್ ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕಿ. ಸೊ ಲೋ ಫ್ಲೇಮ್ ಅಲ್ಲೇ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈರುಳ್ಳಿ ಹಾಗೆ ಟೊಮೆಟೊ ಈ ತರ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಂಡಾಗ್ಲೇ ಮಸಾಲ ತುಂಬಾ ಟೇಸ್ಟಿಯಾಗಿ ಆಗೋದು. ನೀವು ಈರುಳ್ಳಿ ಹಾಗೆ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿಲ್ಲ ಅಂದ್ರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇವೆರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಒಂದು 15 ಬೆಳ್ಳುಳ್ಳಿ, 1.5 ಇಂಚಷ್ಟು ಅಲ್ಲ, ಹಾಗೆ ಒಂದು ಅರ್ಧ ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪು, 1 ಕಪ್ ಅಷ್ಟು ಪುದೀನ ಸೊಪ್ಪನ್ನ ಆಡ್ ಮಾಡ್ಕೊಂಡು ಲೋ ಫ್ಲೇಮ್ ಅಲ್ಲೇ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸೀದೋಗಕ್ ಬಿಡ್ಬೇಡಿ, ಈ ತರ ಗ್ರೀನಿಶ್ ಆಗಿ ಇರ್ಲಿ. ಇಷ್ಟಾದ್ರೆ ಸಾಕು, ಪರ್ಫೆಕ್ಟ್ ಆಗಿದೆ. ಸೊ ಈಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ನೈಸ್ ಆಗಿ ಇದನ್ನ ಪೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಇದನ್ನ ಸ್ವಲ್ಪ ಲೈಟ್ ಆಗಿ ತರಿಯಾಗಿ ಮಾಡ್ಕೊಳ್ಳಿ. ಸೊ ಇದನ್ನ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ, ಸೊ ದಟ್ ಯು ವಿಲ್ ನಾಟ್ ಮಿಸ್ ಮೈ ಎನಿ ರೆಸಿಪೀಸ್ ಅಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಓಕೆ, ಬ್ಯಾಕ್ ಟು ದ ರೆಸಿಪಿ. ಚಿಕನ್ ಅಲ್ಲಿ ನೀರಿನಂಶ ಎಲ್ಲವೂ ಡ್ರೈ ಆಗಿದೆ. ಸೊ ಈಗ ಇದಕ್ಕೆ ಒಂದು 2ರಿಂದ 2.5 ಸ್ಪೂನ್ ಅಷ್ಟು ಖಾರದ ಪುಡಿ. ಈ ಖಾರದ ಪುಡಿ ಕ್ವಾಂಟಿಟಿನ ನೀವು ಹೆಚ್ಚು ಹಾಗೆ ಕಡಿಮೆ ಮಾಡ್ಕೋಬಹುದು ಆಸ್ ಪರ್ ಯುವರ್ ಟೇಸ್ಟ್. ಹಾಗೆ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲಾನ ಆಡ್ ಮಾಡ್ಕೊಂಡು ಒಂದು ಒಳ್ಳೆ ಮಿಕ್ಸ್ ನ ಕೊಡಿ. ಈ ಚಿಕನ್ ಗ್ರೇವಿಯಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ನ ಆಡ್ ಮಾಡ್ತಾ ಇದ್ದೀನಿ, ಅದನ್ನ ಮಾತ್ರ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಅದರಿಂದ ಚಿಕನ್ ಗ್ರೇವಿಯಲ್ಲಿ ಒಂದು ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ ಒಳ್ಳೆ ಮಿಕ್ಸ್ ನ ಮಾಡ್ಕೊಂಡಿದ ನಂತರ ಇದಕ್ಕೆ ನೀರನ್ನ ಆಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು 1 ಗ್ಲಾಸ್ ಅಷ್ಟು ನೀರನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಗ್ರೇವಿದು ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೊಂಡು ಮತ್ತೆ ನೀವು ನೀರನ್ನ ಆಡ್ ಮಾಡ್ಕೋಬಹುದು ಮುಂದೆ. ಹಾಗಾಗಿ 1 ಗ್ಲಾಸ್ ಅಷ್ಟು ನೀರನ್ನ ಆಡ್ ಮಾಡ್ಕೊಂಡು ಲಿಡ್ ನ ಹಾಕಿ 2 ವಿಷಲ್ ಬರೋವರೆಗೂ ಬಿಡಿ. ಸೊ ಮರಿದೆ ಡೆಫಿನೆಟ್ಲಿ ಈ ವೀಕೆಂಡ್ ಗೆ ಈ ಚಿಕನ್ ಗ್ರೇವಿನ ಟ್ರೈ ಮಾಡಿ. ಟ್ರಸ್ಟ್ ಮೀ, ನಿಜಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ. ನಿಮಗೆ ಚೆನ್ನಾಗಿ ಅನಿಸ್ತು ಅಂದ್ರೆ ಮರಿದೆ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಈಗ ಇದಕ್ಕೆ ನಾವು ಹುಣಸೆ ಹಣ್ಣಿನ ನೀರನ್ನ ಆಡ್ ಮಾಡ್ಕೋಬೇಕು. ಸೊ ನೋಡಿ, ಇಷ್ಟು ಕ್ವಾಂಟಿಟಿಯಲ್ಲಿ ಹುಣಸೆ ಹಣ್ಣನ್ನ ತಗೊಳ್ಳಿ. ತುಂಬಾ ಹಾಕಕ್ ಹೋಗ್ಬೇಡಿ, ಇಷ್ಟ ಹಾಕಿದ್ರೆ ಸಾಕು. ಯಾಕೆ ಅಂದ್ರೆ ಟೊಮೆಟೊ ಹಾಕಿರೋದ್ರಿಂದ ಮತ್ತೆ ಹುಳಿ ಜಾಸ್ತಿ ಅನ್ಸ್ಬಿಡುತ್ತೆ. ಕುಕ್ಕರ್ ನ ಓಪನ್ ಮಾಡಿ ನೋಡೋಣ. ವಾವ್, ಫ್ಲೇವರ್ ಮಾತ್ರ ಟ್ರಸ್ಟ್ ಮೀ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ಈ ರೆಸಿಪಿನ ನೀವು ಟ್ರೈ ಮಾಡಿಲ್ಲ ಅಂದ್ರೆ ರಿಯಲಿ ಯುರ್ ಗೋಯಿಂಗ್ ಟು ಮಿಸ್ ಅ ಟೇಸ್ಟಿ ರೆಸಿಪಿ. ಚಿಕನ್ ಗೆ ಈಗ ಹುಣಸೆ ಹಣ್ಣಿನ ನೀರನ್ನ ಆಡ್ ಮಾಡ್ಕೊಂಡು 1.5 ಸ್ಪೂನ್ ಅಷ್ಟು ಧನಿಯಾ ಪುಡಿನ ಆಡ್ ಮಾಡ್ಕೊಂಡು ಒಂದು ಒಳ್ಳೆ ಮಿಕ್ಸ್ ನ ಕೊಡಿ. ಸೊ ಲೋ ಫ್ಲೇಮ್ ಅಲ್ಲೇ ಚೆನ್ನಾಗಿ ಇದನ್ನ 1-2 ನಿಮಿಷ ಕುದಿಯೋಕ್ ಬಿಡಿ. ಅಷ್ಟರಲ್ಲಿ ನಾನು ಆಗ್ಲೇ ಹೇಳ್ದಾಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ನ ಆಡ್ ಮಾಡ್ಕೊಳ್ಳೋಣ. ಒಂದು ಚಕ್ಕೆ ಹಾಗೆ ಒಂದು 5ರಿಂದ 6 ಲವಂಗನ ಪೌಡರ್ ಮಾಡ್ಕೊಳ್ಳಿ. ಲಾಸ್ಟ್ ಅಲ್ಲಿ ಈ ಚಕ್ಕೆ ಹಾಗೆ ಲವಂಗದ ಪುಡಿ ಹಾಕೋದ್ರಿಂದ ಚಿಕನ್ ಗ್ರೇವಿಯಲ್ಲಿ ಟೇಸ್ಟ್ ಡಬಲ್ ಆಗುತ್ತೆ. ಈ ತರ ಫೈನ್ಲಿ ಪೌಡರ್ ಮಾಡ್ಕೊಂಡು ಹಾಕಿ. ಸೊ ಇದನ್ನ ಮಾತ್ರ ಮಿಸ್ ಮಾಡೋಕೆ ಹೋಗ್ಬೇಡಿ. ಈ ಚಕ್ಕೆ ಲವಂಗದ ಪುಡಿನ ಚಿಕನ್ ಗೆ ಹಾಕಿ ಒಂದು ಮಿಕ್ಸ್ ನ ಕೊಟ್ಟು ಎಣ್ಣೆ ಮೇಲೆ ಈ ತರ ಸಪರೇಟ್ ಆಗೋವರೆಗೂ ಬಿಡಿ. ಚಕ್ಕೆ ಲವಂಗದ ಪುಡಿ ಹಾಕೋಕ್ ಮುಂಚೆ ಚಿಕನ್ ಗ್ರೇವಿ ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೊಂಡು, ನಾನು ಆಗ್ಲೇ ಚೆಕ್ ಮಾಡ್ಕೊಂಡು ಒಂದು 1/4 ಗ್ಲಾಸ್ ಅಷ್ಟು ನೀರನ್ನ ಆಡ್ ಮಾಡ್ಕೊಂಡಿದ್ದೆ. ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಹೇಗ್ ಬೇಕೋ ಹಾಗೆ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಮುದ್ದೆಗೆ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ. ರೈಸ್ಗೆ ಅಂದ್ರೆ ಸ್ವಲ್ಪ ಈ ತರ ತಿಕ್ ಆಗಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಫೈನಲ್ ಆಗಿ ಹೇಳ್ಬೇಕು ಅಂದ್ರೆ ಚಿಕನ್ ಸಹ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಅಂಡ್ ಫ್ಲೇವರ್ ಇಸ್ ರಿಯಲಿ ಎಕ್ಸ್ಟ್ರಾರ್ಡಿನರಿ. ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್.